ಒತ್ತಕ್ಷರ ಇಲ್ಲ ಮಗಳೇ. ಆವರಿ ರಾವರಿ ಸಾವರಿ ಅಷ್ಟೇ. ಅದಕ್ಕೆ ನಿನಗೆ ಲಾವರೆಗೂ ಚೆನ್ನಾಗಿ ಗೊತ್ತಿರ್ಬೇಕು. ಎಲ್ಲಿದೆ ಅಂತ ನೋಡಕ್ಕಾರ ನಿಂಗೆ ಗೊತ್ತಾಗ್ಬೇಕಲ್ಲ. ಏ ಬರೀತಿದ್ದಾಳೆ ಪೂಜಾ? ಆವರಿ ಇಲ್ಲ ಬರಿಬೇಕು ಮಗಳು, ಬರಿಬೇಕು. ನಾಳೆ ಎಕ್ಸಾಮ್ ಕುಸೆ ನೋಡಿ. ಎಕ್ಸಾಮ್ ಟೈಮಲ್ಲಿ ನಮ್ಮ ಅಕ್ಕವ್ರು ಬಂದಿರೋದ್ರಿಂದ ಹೇಳ್ಕೊಡ್ತಾ ಇದ್ದಾಳೆ ಇವತ್ತು ಕನ್ನಡ. ನಾಳೆ ಚೆನ್ನಾಗಿ ಗೊತ್ತಿದ್ದಾಳಕ್ಕ. ಅವಳು ಚೆನ್ನಾಗಿ ಗೊತ್ತಾಳೆ. ಏಯ್ ಮಗಳು, ಅವಳು ಚೆನ್ನಾಗಿ ಗೊತ್ತಾಳೆ. ಸ್ಕೂಲಲ್ಲಿ ಏನು ಹೇಳ್ಕೊಟ್ಟಿಲ್ಲ. ಬರೀ ಮೇಲೆ ಕೋಲ್ ನೋಡಿ, ಕೋಲ್ ಹೆಂಗಿದೆ ಅಂತ ಸೌಟು. ಮತ್ತೆ ನಾನು ಹಂಗೆ ಮಾಡ್ತೀನ ನಿನಗೆ? ಅಲ್ಲ, ನಾನು ಹಿಂಗೆ ಹೊಡೆದು ಹೇಳ್ಕೊಡ್ತೀನಿ ಬಂಗಾರಿ. ಬರಿಯಮ್ಮ ಡಾ ಬರಿಯಮ್ಮ ಒತ್ತಕ್ಷರ ನೋಡು ನಾನು ಅಮ್ಮ ಎಷ್ಟು ಫ್ರೀಯಾಗಿ ಬಿಡ್ತಾಳೆ ನಿನ್ನ ಅಂತ. ಇದು ಇದು ಇಡ ಢ ಢ. ನೆಕ್ಸ್ಟ್ ನಾ ನಾ ಇರ್ಲಿ, ಅವೆಲ್ಲ ಏನಾಗಲ್ಲ. ನಾ 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 ಟಾ ಟಾ ಡಾ ಡಾ ನಾ ನಾ ನಾ. ನನ್ನ ಮಗ್ಳನ್ನ ಫ್ರೀಯಾಗಿ ಬಿಟ್ಟಿದ್ದೆ ನಾನು. ಯಾಕಂದ್ರೆ ಅವಳು ಬೆಳಗ್ಗೆ ಹೋಗಿ ಸಂಜೆ ಬರ್ತಾಳಲ್ಲ, ಪಾಪ ಓದೋದು ಹಿಂಸೆ ಕೊಡೋದು ಬೇಡ, ಇನ್ನೂ 1ನೇ ಕ್ಲಾಸ್ ಅಲ್ವಾ ಅಂತ. ನಮ್ಮ ಅಕ್ಕಂಗೆ ಬಂದ ಅವಳು, ನಮ್ಮ ಅಕ್ಕ ಬಂದಿದ್ದು ಮೊನ್ನೆ ಅವಳಿಗೆ ರಾತ್ರಿ ಎಲ್ಲ ಹೆದರಿಕೆ ಆಗ್ತಾ ಇತ್ತು. ಅವಳು ಏನು ಓದ್ತಾನೆ ಇಲ್ವಲ್ಲ ಅಂತ. ಅಂದ್ರೆ ಸ್ಕೂಲಲ್ಲಿ ಹೇಳ್ ಕಳ್ಸಿ ಮತ್ತೆ ಅಲ್ಲ ಎಕ್ಸಾಮ್ಸ್ ಈಗ ನಡೀತಾ ಇದೆ, ಆದ್ರೂ ಕೂಡ 1 hour ಮತ್ತೆ ನಾಳೆದು ಏನ್ ಟೆಸ್ಟ್ ಇದೆ ಅದು ರಿವಿಷನ್ ಮಾಡ್ತಾರೆ. ಹಾಗಾಗಿ ಮತ್ತೆ ಟ್ಯೂಷನ್ ಬೇರೆ ಹೋಗ್ತದೆ 1-3 ಗಂಟೆ. ಹಾಗಾಗಿ ಮನೆಗೆ ಬಂದಾಗ ಫ್ರೀ ಆಗಿ ಬಿಡ್ತಿದ್ದೆ. ನಮ್ಮ ಅಕ್ಕಂಗೆ ಶಾಕ್. ಓದ್ತಾಳೆ, ಇಂಟ್ರೆಸ್ಟೇ ಇಲ್ಲ ಅವಳಿಗೆ. ಇಂಟ್ರೆಸ್ಟೇ ಇಲ್ಲ. ನನಗೂ ಅಷ್ಟೇ ತಾಳ್ಮೆ ಇಲ್ವೇ ಇಲ್ಲ. ಯಾವತ್ತಕ್ಷರ ಕೊಟ್ಟಿಲ್ಲ. ಆ ಅಂತ ಬರಿಬೇಕು ಅಥವಾ ಎ ಅಂತ ಬರಿಬೇಕು ಅಂದ್ರೆ ಒಂದು ಅಕ್ಷರ ಒಂದು ಪದ ಬರಿಬೇಕು ಅಂದ್ರೆ ಅವಳು ಕಡಿಮೆ ಅಂದ್ರೆ 2 ನಿಮಿಷ ತಗೊಂತಾಳೆ. 10 ನಿಮಿಷ ಅಷ್ಟೇ ತಗೊಳ್ಳೋದು ಅವಳು. ಆಕ್ಚುಲಿ ನಮ್ಗಳಿಗೂ ಸಿಗೋ ಟೈಮೇ ಸ್ವಲ್ಪ ಕಡಿಮೆ ಆಕ್ಚುಲಿ. ಅದ್ರಲ್ಲೂ ಅವಳನ್ನ ಹೊಡೆದೊಡ್ದಿಡೋದು ಯಾಕೆ ಅಂತ ಹೇಳ್ಬಿಟ್ಟು ಅದಕ್ಕೆ ಬಿಟ್ಬಿಟ್ಟಿದ್ದೀನಿ ಹೇಳ್ಕೊಡೋದನ್ನ. ಅವಳಿಗೆ ಸೀರಿಯಸ್ನೆಸ್ ಇಲ್ಲ, ನನಗೆ ತಾಳ್ಮೆ ಇಲ್ಲ. ಹಾಗಾಗಿ ಸುಮ್ಮನಾಗಿದ್ದೀನಿ. ಇವತ್ತೇ ನಮ್ಮ ಅಕ್ಕ ಹೊಡೆದೊಡ್ದು ಹೇಳ್ಕೊಡ್ತಾ ಇದ್ದಾಳೆ. ನನಗೂ ಬೈಕೊಂಡು ಆಕ್ಚುಲಿ ನೋಡಿ. ಆಕ್ಚುಲಿ ಅಲ್ಲಿ ಮಗಳು ಓದ್ತಾ ಇದ್ದಾಳೆ. ಅವಳು ಆಕ್ಚುಲಿ ಓದಕ್ಕೆ ಇಷ್ಟನೇ ಪಡಲ್ಲ. ಹಾಗಾಗಿ ಅದೇನಾದ್ರು ಮಾಡ್ಕೊಡಮ್ಮ ಇದೇನಾದ್ರು ಮಾಡ್ಕೊಡಮ್ಮ ಅಂತ ಹೇಳ್ತಾ ಇರುತ್ತೆ. ಹಾಗಾಗಿ ಇವತ್ತು ನ್ಯೂಡಲ್ಸ್ ಮಾಡ್ಕೊಡ್ತಾ ಇದ್ದೀನಿ. ಸ್ಲರ್ಪ್ ಫಾರ್ಮ್ ಅಂತ ಇದು ನೋಡಿ. ಬಟ್ ಯಾವಾಗಲೂ ನಂಗೆ ತುಂಬಾ ಜನ ಹೇಳ್ತಿದ್ರಿ, ನಾನು ಸಾಟರ್ಡೆ ಸಂಡೇ ಮಾಡುವಾಗ ಅವಳಿಗೆ ಯಾವಾಗಲೂ ಸ್ವಲ್ಪ ನ್ಯೂಡಲ್ಸ್ ಪಾಸ್ತಾ ಜಾಸ್ತಿ ಕೊಡ್ತೀನಿ, ಮ್ಯಾಗಿ ಎಲ್ಲ ಮಾಡುವಾಗ ನೀವು ಅನ್ಹೆಲ್ದಿ ಫುಡ್ ಜಾಸ್ತಿ ಕೊಡ್ತೀರಾ ಅಂತ ಹೇಳ್ತಿದ್ರು. ಹಾಗಾಗಿ ತುಂಬಾ ಜನ ಹೇಳ್ತಿದ್ರು. ಬಟ್ ಇದು ನಾನು ಫಸ್ಟ್ ಟೈಮ್ ತರಿಸಿದ್ದು. ಇದು ಕೂಡ ತರಿಸಿದ್ದೀನಿ, ಇದನ್ನು ಮತ್ತೆ ಇದ್ರಲ್ಲಿ 3 ಫ್ಲೇವರ್ ಬರುತ್ತೆ. ಇನ್ನೊಂದು ಸಿಗ್ಲಿಲ್ಲ, ಹಾಗಾಗಿ ನಾನು 2 ಫ್ಲೇವರ್ ತರಿಸಿರೋದು. ಮಿಲೆಟ್ ನ್ಯೂಡಲ್ಸ್ ಅಂತ ಅಂದ್ರೆ ಮೈದಾ ಇರಲ್ಲಂತೆ, ಮತ್ತೆ ಯಾವುದೇ ಕಲರ್ ಮಿಕ್ಸ್ ಆಗಿರ್ಲಿ ಬೇರೆ ಮಿಕ್ಸ್ ಆಗಿರ್ಲಿ ಆಗಿರಲ್ಲ. ಇದು 100% ವೆಜಿಟೇರಿಯನ್ ಅಂತೆ. ಹೆಂಗ್ ಮಾಡೋದು ಅಂತ ಗೊತ್ತಿಲ್ಲ, ಈಗ ನೋಡ್ಕೊಂಡು ಮಾಡೋದು. ಆಕ್ಚುಲಿ 2 ಓಪನ್ ಮಾಡ್ತಾ ಇದ್ದೀನಿ. ನೋಡೋಕೆ ಒಂದು ಚೂಚೂರು ಕಲರ್ ಡಿಫ್ರೆನ್ಸ್ ಇದೆ ನೋಡಿ. ಇದೊಂದು ಸ್ವಲ್ಪ ಡಾರ್ಕ್ ಕಾಣಿಸ್ತಿದೆ, ಇದು ಸ್ವಲ್ಪ ವೈಟ್ ಇದೆ. ಅಂದ್ರೆ ಕುದಿಸಿರೋದು, ಫ್ರೈ ಮಾಡಿಟ್ಟಿರ್ತಾರಲ್ಲ ಆ ಥರ ಅಲ್ಲ, ಇದು ಬೇಕ್ ಮಾಡಿರೋದು. ಇದು ನೋಡಿ ಮಿಲೆಟ್ಸ್ ಅಲ್ಲಿ ಮಾಡಿರೋ ಅಂತ ನ್ಯೂಡಲ್ಸ್. ಮಕ್ಕಳಿಗೆ ತುಂಬಾ ಒಳ್ಳೇದು. ಮೈದಾ ಒಳ್ಳೇದಲ್ಲ, ಅದು ನಮಗೆ ಗೊತ್ತಿರಲ್ಲ, ಆದ್ರೂ ರುಚಿಗೆ ನಾವು ತಿಂತೀವಿ. ಈಗ ನೋಡಿ ನೀರು ಕುದೀತಿದೆ. ನೀವು ಇದು ಪುಡಿ ಬೇಕಾದ್ರೂ ಮಾಡಿ ಹಾಕೋಬಹುದು. ನನ್ನ ಮಗಳು ಹಂಗಂಗೆ ತಿನ್ನಕ್ಕೆ ಇಷ್ಟಪಡುತ್ತೆ. ಸ್ವಲ್ಪ ನೀವು ಶಾವಿಗೆ ತರ ಪೌಡ್ರ್ ಬೇಕಾದ್ರೂ ಮಾಡ್ಕೊಬೋದು. ಲಿಟಲ್ ಮಿಲೆಟ್ ಮತ್ತೆ ಇದು ಫಾಕ್ಸ್ಟೇಲ್ ಮಿಲೆಟ್ ಅಂತ. ನಾವು ಟೇಸ್ಟ್ ನೋಡ್ಬಿಟ್ಟು ಹೇಳ್ತೀವಿ ಯಾವ್ದು ಚೆನ್ನಾಗಿದೆ ಫ್ಲೇವರ್ ಅಂತ. ಶಾವಿಗೆ ಏನು ಸ್ಮೆಲ್ ಬರ್ತದೆ ಅದೇ ಥರ ಸ್ಮೆಲ್ ಬರ್ತೈತೆ. ಸ್ವಲ್ಪ ನೋಡೋಣ ಮೈದಾದು ಟೇಸ್ಟ್ ಹೇಗಿರುತ್ತೆ, ಇದು ಮಿಲೆಟ್ ಟೇಸ್ಟ್ ಹೇಗಿರುತ್ತೆ ಅಂತ. ಇವಾಗ ಇದನ್ನ ಆಫ್ ಮಾಡಿಕೊಂಡು ಅನ್ನ ಬಸಿಯೋದು ಗೊತ್ತಲ್ವಾ, ಹಾಗೆ ಬಸ್ಕೊಬಿಡೋಣ. ಮತ್ತೆ ಇದಕ್ಕೆ ಈಗ ತಣ್ಣೀರು ಒಂದ್ಸರಿ ಬಿಸಿನೀರಲ್ಲಿ ಮಳ್ಸಿದ್ನಲ್ಲ, ಅದು ಬಸ್ಬಿಟ್ಟು ಮತ್ತೆ ಈಗ ತಣ್ಣೀರಲ್ಲಿ ಹಾಕ್ಬಿಟ್ಟು ತೆಗ್ದು ಇದ್ದೀನಿ, ಸೋಸ್ತಾ ಇದ್ದೀನಿ ಅದೇ ಪಾತ್ರೆಗೆ. ಮತ್ತೆ ಒಂದು 5-6 ನಿಮಿಷ ಬೇಯಿಸ್ಕೊಂಡ್ರೆ ಸಾಕಿದಿನ. ಮಿಲೆಟ್ ನೂಡಲ್ಸ್ನ ನೀರಲ್ಲಿ ಕುದಿಸಿ ಮತ್ತೆ ತಣ್ಣೀರಿಗೆ ಹಾಕಿ ಎಲ್ಲ ಫಿಲ್ಟರ್ ಮಾಡಿ ಇಟ್ಕೊಂಡಿದ್ದೀನಿ. ಇವಾಗ ಒಗ್ಗರಣೆ ಕೊಡೋಣ. ಇವಾಗ ಡೈರೆಕ್ಟ್ ಇದಕ್ಕೆ ಮಸಾಲ ಪೌಡರ್ ಹಾಕ್ತಾ ಇದ್ದೀನಿ. ಅಂದರೆ ಇದ್ರಲ್ಲಿ ಬಂದಿದೆಯಲ್ಲ, ಹಾಗಾಗಿ ನೋಡಿ ಮಸಾಲೆ ಎಷ್ಟು ಗಮ್ಮ ಅಂತಿದೆ ಗೊತ್ತಾ. ಇದಕ್ಕೆ ಯಾವುದೇ ರೀತಿಯ ಆರ್ಟಿಫಿಷಿಯಲ್ ಕಲರ್ ಮಿಕ್ಸ್ ಮಾಡಿಲ್ಲ ಇದಕ್ಕೆ. ಮತ್ತೆ ಇದು ಯಾವುದೇ ರೀತಿಯ ಪ್ರಿಸರ್ವೇಟಿವ್ ಮಸಾಲ ಅಲ್ಲ. ಇದು ಡೈರೆಕ್ಟ್ ಎಣ್ಣೆಗೆ ಆ ಮಸಾಲ ಪೌಡರ್ ಹಾಕಿದ್ದೀನಿ ನಾನು. ಈರುಳ್ಳಿ ನಾವು ಯಾವಾಗಲೂ ಫಸ್ಟ್ ಎಣ್ಣೆಗೆ ಹಾಕ್ತಾ ಇದ್ದು ಈರುಳ್ಳಿನ, ಇವಾಗ ಡೈರೆಕ್ಟ್ ಮಸಾಲೆಗೆ ಹಾಕ್ತಾ ಇದ್ವಿ. ಚೆನ್ನಾಗಿ ಹಿಡಿಯುತ್ತೆ ಅನಿಸುತ್ತೆ. ಸ್ಮೆಲ್ ಮಾತ್ರ ಸಕ್ಕತ್ತಾಗಿದೆ. ಇವಾಗ ಇದಕ್ಕೆ ಸಣ್ಣದಾಗಿ ಅಂದರೆ ತೆಳುಗೆ ಹೆಚ್ಕೊಂಡಿದ್ದೀನಿ ಕ್ಯಾರೆಟ್, ಅದು ಹಾಕ್ಕೊಳ್ತಾ ಇದ್ದೀನಿ. ಈಗ ಕ್ಯಾರೆಟ್ ಹಾಕೈತೆ. ಈಗ ಸ್ವಲ್ಪ ಬ್ರೋಕ್ಲಿ ರೆಡಿ ಮಾಡಿ ಇಟ್ಕೊಂಡಿದ್ದೆಲ್ಲ ಬಿಸಿನೀರಿಗೆ ಹಾಕಿ ಇಟ್ಕೊಂಡಿದ್ದೆ, ಅದು ಹಾಕ್ಕೊಳ್ತಾ ಇದ್ದೀನಿ. ಎಷ್ಟು ಬೇಕಷ್ಟು. ಇದಕ್ಕೊಂದಿಡಿ ಅದಕ್ಕೊಂದಿಡಿ ಎಣ್ಣೆಗೆ ಎಲ್ಲ ತರಕಾರಿ ಹಾಕಿ ಫ್ರೈ ಮಾಡ್ತಾ ಇದ್ದೀನಿ. ಆ್ಯಕ್ಚುಲಿ ಒತ್ತುತ್ತೆ ಅಂತ ಎಲ್ಲ ಅನ್ಕೊಳ್ತಾರೆ, ನಾನು ಅನ್ಕೊಂಡಿದ್ದೆ
ಗೊತ್ತಿಲ್ಲ. ಓಕೆ, ಇದು ಫ್ರೈ ಆಗೋದ್ರೊಳಗೆ ಈಗ ಅದೇ ಥರ ಇನ್ನೊಂದು ಇದೆಯಲ್ಲ ಅದನ್ನು ಮಾಡ್ಕೊಂಡ್ಬಿಡೋಣ. ಸ್ಲರ್ಪ್ ಫಾರ್ಮ್ ಅವ್ರದ್ದು ಮಿಲೆಟ್ ನೂಡಲ್ಸ್, ಅದರಲ್ಲಿ ಲಿಟಲ್ ಮಿಲೆಟ್ನ ಹಾಕ್ತಾ ಇದ್ದೀನಿ. ಲಿಟಲ್ ಮಿಲೆಟ್ ರೆಡಿ. ಈಗ ಫಾಕ್ಸ್ಟೈಲ್ ಮಿಲೆಟ್ನ ರೆಡಿ ಮಾಡ್ತೀನಿ. ಏನಿಲ್ಲ, ಈಗ ಲಾಸ್ಟಿಗೆ ಇದು ಹಾಕೋದಷ್ಟೇ. ಮಿಲೆಟ್ ನೂಡಲ್ಸ್ ರೆಡಿಯಾಗಿದೆ. ಇದು ಸ್ವಲ್ಪ ಬ್ರೌನ್ ಕಲರ್ ಇದೆ, ಸ್ವಲ್ಪ ಇದು ಲೈಟ್ ಕಲರ್ ಇದೆ. ಫಾಕ್ಸ್ಟೈಲ್ ಮಿಲೆಟ್ ಮತ್ತು ಇದು ಲಿಟಲ್ ಮಿಲೆಟ್ ಎರಡು ಕಲರ್ ಒಂದೇ ಥರ ಇದೆ. ಸ್ವಲ್ಪ ಕನ್ಫ್ಯೂಸ್ ಆಗ್ತದೆ. ತಗೊಂಡ್ಲಿ ನನ್ನ ಮಗಳಿಗೆ ಬಾಯಲ್ಲಿ ನೀರು ಬರ್ತಾ ಇದೆ ಆಲ್ರೆಡಿ. ಮತ್ತು ಈ ನ್ಯೂಡಲ್ಸ್ ಕೂಡ ಒಳ್ಳೇದು. ನಿಮಗೆ ಇದರಲ್ಲಿ ಇನ್ನೊಂದು ಫ್ಲೇವರ್ ಬರುತ್ತೆ, ಕರಿ ಮಿಲೆಟ್ ಅಂತ. ಆ್ಯಕ್ಚುಲಿ ನಮಗೆ ಅದು ಆನ್ಲೈನಲ್ಲಿ ಸಿಗಲಿಲ್ಲ, ಹಾಗಾಗಿ ಸದ್ಯಕ್ಕೆ ಎರಡು ಸಿಗ್ತಲ್ಲ, ಅದನ್ನೇ ಒಂದ್ಸರಿ ಟ್ರೈ ಮಾಡೋಣ ಅಂತ ಮಾಡ್ತಾ ಇದ್ದೀವಿ. ಚೆನ್ನಾಗಿದೆ. ಇದು ನೋಡಿ ಮುಗಿದಿದ್ದು. ಇವತ್ತು ನಮ್ಮ ಅಕ್ಕನೇ ಕ್ಯಾಮ್ರಾಮ್ಯಾನ್ ಆಗ್ಬಿಟ್ಟಿದ್ದಾಳೆ ನೋಡಿ. ಆ್ಯಕ್ಚುಲಿ ಹೆಲ್ದಿ ನೂಡಲ್ಸ್ ಎಷ್ಟು ಚೆನ್ನಾಗಿದೆ ಅಂತ. ಈಗ ಮೈದಾ ಎಲ್ಲ ಹಾಕ್ಬಿಟ್ಟು ಟೇಸ್ಟ್ ಬರೋಕ್ಕೋಸ್ಕರ ಮಾಡ್ತಾರೆ. ಇದು ನಿಜವಾಗ್ಲೂ ನಾನು ಆನೆಸ್ಟಾಗಿ ಹೇಳ್ತಿರೋದು ಮಾತ್ರ ತುಂಬ ಚೆನ್ನಾಗಿದೆ. ಎಷ್ಟು ಸಿಂಪಲಾಗಿ ಮಾಡಿದ್ದು ನೋಡಿ. ನಿಮಗೆ ಇದಕ್ಕೆ ಇಷ್ಟ ಬಂದಿದ್ದು ವೆಜಿಟೇಬಲ್ಸ್ ಎಲ್ಲ ಹಾಕೊಬೋದು. ನಾನು ಆ್ಯಕ್ಚುಲಿ ಇವತ್ತು ದಪ್ಪ ಮೆಣಸಿಕಾಯಿ ಇರಲಿಲ್ಲ, ಬಟ್ ಈರುಳ್ಳಿ, ಕ್ಯಾರೆಟು, ಬ್ರೋಕ್ಲಿ ಅಷ್ಟೇ ಹಾಕಿ ಮಾಡಿರೋದು. ನಿಜವಾಗ್ಲೂ ನೀವು ನಂಬ್ತಿರೋ ಇಲ್ವೋ ಗೊತ್ತಿಲ್ಲ, ಮಾತ್ರ ಹೊರಗಡೆ ಸೈಡ್ ನಾವು ತಿಂದಾಗ ಎಷ್ಟು ಟೇಸ್ಟಿಯಾಗಿರುತ್ತೆ ಅದೇ ಥರ ಕೂಡ ಇದು ಇದೆ. ಸಿಂಪಲಾಗಿ ಮಾಡಿರೋದು. ನನಗೇನು ಇದರಲ್ಲಿ ಡಿಫ್ರೆನ್ಸ್ ಅನಿಸ್ತದೆ ಅಂದರೆ ಡೈರೆಕ್ಟ್ ಎಣ್ಣೆಗೆ ಮಸಾಲೆ ಹಾಕ್ತೀವಲ್ಲ, ಅದೇ ಚೆನ್ನಾಗಿ ಉಪ್ಪು ಖಾರ ಹಿಡಿಯುತ್ತೆ ಅಂತ ಅಂದ್ಕೊಳ್ತೀನಿ. ಸ್ಲರ್ಪ್ ಫಾರ್ಮ್ ಇದೇ ಪ್ರಾಡಕ್ಟಲ್ಲಿ ದೋಸೆ ಆಗಲಿ ಮತ್ತು ಪಪ್ಸು ಮತ್ತು ಪ್ಯಾನ್ ಕೇಕು ಇದರಲ್ಲಿ ಸಿಗುತ್ತೆ. ಅದು ಇನ್ನೊಮ್ಮೆ ಟ್ರೈ ಮಾಡ್ತೀನಿ. ಅವಾಗ ಮಾಡಿದಾಗ ಖಂಡಿತ ವೀಡಿಯೋ ಮಾಡಿ ತಿಳಿಸ್ತೀನಿ. ಬಟ್ ಇವಾಗ ನೂಡಲ್ಸ್ ಮಾಡಿರೋದು ತುಂಬ ಚೆನ್ನಾಗಿದೆ. ನೀವು ಒಮ್ಮೆ ಮನೇಲಿ ಟ್ರೈ ಮಾಡಿ. ನೀವು ಈ ಪ್ರಾಡಕ್ಟ್ನ ಆನ್ಲೈನಲ್ಲಿ ನೀವು ಖರೀದಿ ಮಾಡಬೇಕು ಅಂದರೆ ಸ್ಕ್ರೀನ್ ಮೇಲೆ ಬರ್ತಾ ಇರೋ ಸ್ಪೆಷಲ್ ಡಿಸ್ಕೌಂಟ್ ಕೋಡ್ನ ಹಾಕಿ ಪರ್ಚೇಸ್ ಮಾಡಿದರೆ 20% ಡಿಸ್ಕೌಂಟ್ ಕೂಡ ಸಿಗುತ್ತೆ. ಒತ್ತಕ್ಷರ ಇಲ್ಲ ಮಗಳೇ. ಆವರಿ, ರಾವರಿ, ಸಾವರಿ ಅಷ್ಟೇ. ಅದಕ್ಕೆ ನಿನಗೆ ಆಯಿಂದ ಲಾವರೆಗೂ ಚೆನ್ನಾಗಿ ಗೊತ್ತಿರ್ಬೇಕು. ಎಲ್ಲಿದೆ ಅಂತ ನೋಡಕ್ಕಾರ ನಿಂಗೆ ಗೊತ್ತಾಗ್ಬೇಕಲ್ಲ. ಏ ಬರೀತಿದ್ದಾಳೆ ಪೂಜಾ, ಆವರಿ ಇಲ್ಲ ಬರೀ. ನೆಕ್ಸ್ಟ್ ಅದು ಕಾಟ್ ಮಾಡ್ಬೇಡ, ನೆಕ್ಸ್ಟ್ ಬರೀ. ನನ್ನ ಮಗಳಿಗೆ ಇವಾಗ ಗೊತ್ತಾಗ್ತದೆ ಅಮ್ಮನ ಬೆಲೆ. ನಾನು ಎಷ್ಟು ದಿನ ಇಲ್ಲಿ ಅವಳಿಗೆ ಹಿಂಸೆ ಕೊಡೋದು ಬೇಡ ಅಂತ ಹೇಳಿ ಟಿವಿ ಫೋನ್ ನೋಡುವಾಗ ಹೊರಗಡೆ ಹೋಗುವ. ಅಲ್ಲ, ಏನ್ ವರ್ಡ್ ಹೇಳಿದೆ? ಇಲ್ಲಿ ಇಲ್ಲಿ ಆಟ ಆಡು ಅಂದ್ರೆ ಆಟ ಆಡ್ತಾ ಇರ್ಲಿಲ್ಲ. ಇವಾಗ ಓದೋ ಕೂರ್ಸಿದ್ರೆ ಆಟ ಆಡಕ್ ಹೋಗ್ತೀನಿ ಅಂತಾರೆ. ನಮ್ಮ ಅಕ್ಕ 10 ನಿಮಿಷ ಆಟ ಆಡಕ್ ಬಿಡಲ್ಲ ಮಕ್ಕಳು. ಆಕ್ಚುಲಿ ಇನ್ನೊಂದೇನು ಗೊತ್ತಾ, ಸ್ಕೂಲಲ್ಲಿ ನನಗೆ ಜೋರ್ ಮಾಡೋರು ಇದ್ರು ಒಂದ್ ಸ್ವಲ್ಪ ಭಯ ಆಗುತ್ತೆ. ಮತ್ತೆ ನಾವು ಇಲ್ಲಿ ಮನೇಲಿ ಹಿಂಸೆ ಕೊಡ್ತಾ ಇದ್ವಿ, ಮಕ್ಳು ಮನ್ಸಲ್ಲಿ ಹೆಂಗ್ ಆಗ್ಬಿಡುತ್ತೋ ಅನ್ನೋದು ಒಂದು ಭಯ ಆಗ್ಬಿಡುತ್ತೆ ನನಗೆ. ನಮ್ಮ ಈ ಮೇಡಮ್ ಅವ್ರು ನೋಡಿ ಏನ್ ಮಾಡ್ತಿದ್ದಾರೆ ಅಂತ. ಹೇರ್ ಕಟ್ ಮಾಡಿಸ್ಕೊ ಬಂದುಂಟು ನಿನ್ನೆ. ನಾನು ಹೇಳ್ದೆ ಕೂದ್ಲು ಮುಂದೆ ಕಣ್ಣತ್ರ ಕಟ್ ಮಾಡ್ಸ ಅಂತ. ಈ ಅವ್ ಮಕ್ಳು ಇಬ್ರು ಒಪ್ಕೊಳ್ಳಿಲ್ಲ. ವಾಲ್ಯೂಮ್ ಕಡಿಮೆ ಮಾಡ್ಕೋ. ಈಗ ನೆಕ್ಸ್ಟ್ ಐದಳ. ಐ ಹೆಂಗ್ ಬರೆಯದಮ್ಮ? ಐ ಬರೀಯಮ್ಮ ಬೇಗ. ಆದ ಬರೆಯವ. ದನ ಬಾದ. ಐದ ಳ ಬರೀಬೇಕು ಮಗ್ಳು, ಬರೀಬೇಕು. ನಾಳೆ ಎಕ್ಸಾಮ್ ಕುಸೆ ಏನ್ ಸಾಕು. ಈ ಅಲ್ಲ ಮಗಳೇ, ಬರೀ ಈ ಇನ್ನ ಇನ್ನ ಮನನಿದುನ ನೋಡಿ ಹೆಂಗ್ ಬರ್ಲಿ. ನಾನು ಮಗಳು ಲೈನ್ ಮೇಲೆ ಬರೀ ಅದ್ ಏನದು. ಈಗ ನಾನು ಟೆಸ್ಟ್ ಕೊಡ್ತೀನಿ, ಅದನ್ನ ಬರಿಬೇಕು ಮಗಳೇ. ಒಂದ್ 2 ಪೇಜ್ ಟೆಸ್ಟ್ ಪ್ಲೀಸ್. ಎಷ್ಟು ಮಗಳ ಇದು? ಕೊಡಿ ಪೆನ್ಸಿಲ್. ಇದಕ್ಕೆ ಫಿಲ್ ಮಾಡು ಮಗಳ. ಎಷ್ಟು ಬೇಗ ಫಿಲ್ ಮಾಡ್ತಾರೆ ನೋಡಿ. ಹೌದಾ? ಮತ್ತೆ ನೀನು ಕೂತ್ಕೊಂಡ್ರೆ ನನ್ನ ಮಗಳು ಫುಲ್ ಕತ್ಲೆ ಕಾಣಿಸ್ತಾರೆ. ಒಂಚೂರು ಹಿಂದಕ್ಕೆ ಹೋಗಿ. ಎಷ್ಟು ಬೆಳಕು ತಡಿತೀಯಕ್ಕೆ ನೀನು. ಏನ್ ಬರ್ಸೋರು ಅಷ್ಟೊಂದು ಕವರ್ ಮಾಡಿ ಕನಕ. ಅಂದ್ರೆ ಕಲಿಬೇಕು. ಸ್ವರಾಕ್ಷರಗಳು ಯಾವ್ಯಾವ ಮಗಳ? ಸ್ವರಾಕ್ಷರಗಳು ವವಲ್ಸ್ ಅಂದ್ರೆ ಏನು? ಸ್ವರಾಕ್ಷರಗಳು ವೆರಿ ಗುಡ್, ಸೂಪರ್. ನೆಕ್ಸ್ಟ್ ಬರೀ ಮಗಳ. ಇಲ್ಲಿ ಎಲ್ಲ ನಗ್ತಿದ್ಯಾ? ಎ ಎ ಆಯ್ತು. ನೆಕ್ಸ್ಟ್ ಟೆಸ್ಟ್ ಬರ್ದ್ಬಿಡು ಮಗಳ. ನೆಕ್ಸ್ಟ್ ಬೇರೆ ಟೆಸ್ಟ್ ಕೊಡ್ತೀನಿ. ಅದು ಮ್ಯಾಚ್ ದ ಫಾಲೋವಿಂಗ್. ಈಗ ಬರೀತಿರೋದು ಫಿಲ್ ಇನ್ ದ ಬ್ಲಾಂಕ್ಸ್ ನೀನು, ಆಯ್ತಾ? ವರ್ಣಮಾಲೆ ಕೊಡ್ತಾರೆ. ವರ್ಣಮಾಲೆ ಆದ್ಮೇಲೆ ಬಿಟ್ಟ ಸ್ಥಳ ಅಂತ ಕೊಡ್ತಾರೆ. ಬಿಟ್ಟ ಸ್ಥಳ ಆದ್ಮೇಲೆ ಫಿಲ್ ಇನ್ ದ ಬ್ಲಾಂಕ್ಸ್ ಅಂತ ಕೊಡ್ತಾರೆ. ಮ್ಯಾಚ್ ದ ಫಾಲೋವಿಂಗ್ ಅಂತ ಕೊಡ್ತಾರೆ, ಆಯ್ತಾ? ಅವೆಲ್ಲ ಆಮೇಲೆ ಸ್ವರಾಕ್ಷರಗಳು ಯಾವ್ಯಾವು ಅಂತ ಕೊಡ್ತಾರೆ. ಅದು ಗೊತ್ತಾಯ್ತಲ್ಲ. ಈಗ ವರ್ಣಮಾಲೆ ಅಂದ್ರೆ ಯಾವ್ದು ಮಗಳ? ಓ ಓ ಅಲ್ವಾ? ಹಠ ಮಾಡಿದ್ರೆ ಬೀಳಿತ್ ಮಗಳು ಓದೋ ವಿಷಯದಲ್ಲಿ. ಐ ಇಲ್ಲ. ಸಲ ಬರ್ದ್ಬಿಡು ಮಗಳ.
ಮಗಳೇ, ನಾಳೆ ವರ್ಣಮಾಲೆ 100% ಕೊಟ್ಟೆ ಕೊಡ್ತಾ. ಮುಚ್ಚಿಟ್ಬಿಡ್ತೀನಿ, ನಾನೇ ಮುಚ್ಚಿಡ್ತೀನಿ. ಲಾಸ್ಟ್ ಮುಗೀತಿನ ಲಾಸ್ಟ್ ಅದು ವರ್ಣಮಾಲೆ ಕೇಳಿದ್ರೆ ಅವಳು ಕೇಳಲ್ಲ, ಹೊಡಿಲೇಬೇಕು. ಇಲ್ಲ, ನನ್ನ ಮಗಳು ಬರೀತಾಳೆ. ಎಷ್ಟು ಫಸ್ಟ್ ಗೊತ್ತಾ? ಚಿಕ್ಕ ಬರೀತಾಳ ಕನ್ನಡನ? ಚಿಕ್ಕ ಬರೀ ಮಗಳು. ಮತ್ತೆ ಬೇಗ 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 ಮಗಳು. ನನ್ನ ಮಗಳಿಗೆ ಇವತ್ತೊಂದು ಕೂಡ ಎಕ್ಸಾಮ್ ಇದೆ, ಹಾಗಾಗಿ ಹೊರಡ್ತಾ ಇದೆ. ಆಲ್ ದ ಬೆಸ್ಟ್ ಹೇಳ್ತಾ ಇದ್ವಿ. ನನ್ನ ಮಗಳಿಗೆ ಆಲ್ ದ ಬೆಸ್ಟ್ ಅಂತ ಹೇಳಿದ್ರೆ ಸಾಕು, ಏನೋ ಒಂಥರ ಜೋಶ್ ಬರುತ್ತೆ ನನ್ನ ಮಗಳಿಗೆ. ಬಾಯ್ ಮಗಳು, ಆಲ್ ದ ಬೆಸ್ಟ್. ಹಿಂಗೆ ಜನಪುರ ದೊಡ್ಡಪ್ಪ ಹಿಂಗೆ ಮಾಡಿಸ್ತಾ ಇದ್ರಲ್ಲ ನಿಮಗೆ. ಆಲ್ ದ ಬೆಸ್ಟ್. ನಾವು ಚಿಕ್ಕದ್ರಲ್ಲಿ ಹಂಗೆ ಮಗಳು, ನಾವು 4 ಜನ, ಯಶುಮಮ್ಮ, ಯಕ್ಷಿತ್ ಮಮ್ಮ, ಮಮ್ಮಿ, ನಾನು ಎಲ್ಲ ಹಿಂಗಂತ ಇದ್ದಿದ್ದೆ. ಆಲ್ ದ ಬೆಸ್ಟ್. ಓದ್ತಾ ಇರ್ಲಿಲ್ಲ ಅಂದ್ರೆ 65-70%. ಇವರೆಲ್ಲ ತಲೆ ಕೆಟ್ಟಂಗೆ 99, 100. ನಾವು 4 ಜನ ಒಟ್ಟಿಗೆ ಬೆಳೆದಿದ್ದು, ಒಟ್ಟಿಗೆ ಓದಿದ್ದು. ನಾವು ಅವಾಗ ಫಸ್ಟ್ 1ನೇ ಕ್ಲಾಸ್ 2ನೇ ಕ್ಲಾಸ್ ನಮ್ಮ ಜನಪುರ ದೊಡ್ಡಪ್ಪನ ಜೊತೆ ಇದ್ದು. ನಮ್ಮ ದೊಡ್ಡಪ್ಪನ ಅಷ್ಟು ಹೊಡೆದು ಹೇಳ್ಕೊಡೋರು ನಮಗೆ ನಾಳೆ ಎಕ್ಸಾಮ್ ಇದೆ ಅಂದಾಗ. ಮತ್ತು ಬೆಳಗ್ಗೆ ಎದ್ದಿದ ತಕ್ಷಣ ಎಲ್ಲರಿಗೂ ಆಲ್ ದ ಬೆಸ್ಟ್ ಅಂತ 4 ಜನ ಕೈನ ಮುಂದೆ ಮಾಡಿ ದೊಡ್ಡಪ್ಪನ ಸೇರಿ ಆಲ್ ದ ಬೆಸ್ಟ್ ಅಂತ ಹೇಳಿಬಿಟ್ಟು ನಮಗೆ ಕಳಿಸೋರು. ಅದು ನೆನಪಾಯ್ತು, ಏನೋ ಒಂಥರ ಖುಷಿ ಆಗ್ತದೆ. ಅದೆಲ್ಲ ನಾವು ಶೆಟ್ಟಳ್ಳಿ ಗೊರೂರಲ್ಲಿ ಕಳೆದಂಥ ಬಾಲ್ಯ ದಿನಗಳು ತುಂಬ ಚೆನ್ನಾಗಿತ್ತು. ಏನೋ ಒಂಥರ ಈ ಖುಷಿ ಆಗ್ತಾ ಇದೆ. ಓದಬೇಕು ಮಗಳೇ, ಸ್ವಲ್ಪನಾದರೂ ಓದು. ನಾನೇನು ಫುಲ್ ಓದು ಅಂತ ಹೇಳ್ತೀನ. ಒಂದು 50 ಬಂದರೆ ಸಾಕು. 50-50, ಅರ್ಧಕ್ಕರ್ಧ ಮಾತ್ರ ಓದು ಸಾಕು ಅಲ್ವಾ? ಮತ್ತು ನನ್ನ ಮಮ್ಮಿ ಹಂಗೆ ಹೊಡೆಯೋದು ಬೈಯೋದು ಮಾಡ್ತೀನಿ. ಮಮ್ಮಿ ಎಷ್ಟು ಹಿಂಸೆ ಕೊಡ್ತಾಳೆ ಚುಪ್ಪೆಣ್ಣಂಗೆ ಚಿಕ್ಕವಂಗೆ. ಮತ್ತು ನಾನು ಹಂಗೆ ಹಿಂಸೆ ಕೊಡ್ತೀನ? ಆಟಾಡು ಅಂತೀನಿ ನಾನೇನೆ. ನಿನಗೆ ಎಕ್ಸಾಮ್ ಟೈಮಲ್ಲಿ ಒಂಚೂರು ಓದ್ಕೊಂಡ್ರೆ ಸಾಕು. ಅದು ಎಷ್ಟು ಫುಲ್ಲು ಬೇಡ, 50 ಮಾರ್ಕ್ಸ್ ಅಷ್ಟೇ ಸಾಕು ನಾನು ಕೇಳೋದು. ಓಕೆನಾ? ಗೇಟ್ ಓಪನ್ ಮಾಡು.